ಮತ್ತು ಜೀವನ ಇದು ಅತ್ಯಂತ ರಹಸ್ಯಪೂರ್ಣ. ಈ ಇಡೀ ವಿಶ್ವ ಇದು ಅತ್ಯಂತ ರಹಸ್ಯಮಯವಾಗಿರುವಂಥದ್ದು. ಈ ವಿಶ್ವದ ಜೀವನದ ಆಳ ಅಗಲ ಅಂತ್ಯಗಳನ್ನು ಅರಿಯುವುದಕ್ಕೆ ಮನುಷ್ಯನ ಜೀವನ ಬಹಳ ಸಣ್ಣದು ಮತ್ತು ಮನುಷ್ಯನ ಆಯುಷ್ಯವೂ ಬಹಳ ಕಡಿಮೆ. ಎಷ್ಟು ಜನ ವಾಸ್ಕೋಡಗಾಮನಂಥವರು, ಕೊಲಂಬಸ್ಸನಂಥ ಜಲಯಾತ್ರಿಗಳು ಬಂದರೂ ಸಹಿತ ಸಮುದ್ರದ ಆಳ ಅಗಲ ಅರಿಲಿಕ್ಕಾಗ್ತದೇನೋ? ಎಷ್ಟು ಜನ ನೀಲ್ ಆರ್ಮ್ಸ್ಟ್ರಾಂಗ್, ರಾಕೇಶ್ ಶರ್ಮಾನಂಥವರು ಬಂದರೂ ಸಹಿತ ಆಕಾಶದ ಆಳ ಅಗಲಗಳನ್ನು ಅರಿಲಿಕ್ಕಾಗ್ತದೆ? ಎಷ್ಟು ಜನ ನ್ಯೂಟನ್ನಂಥ ಭೌತ ವಿಜ್ಞಾನಿಗಳು ಬಂದರೂ ಸಹಿತ ಈ ಭೂಮಿಯ ಆಳ ಅಗಲದಲ್ಲಿರುವ ರಹಸ್ಯಗಳನ್ನು ಅರಿಲಿಕ್ಕೆ ಸಾಧ್ಯ ಇದೆಯೇನು ಹೇಳಿ? ಇದು ವಿಶ್ವ ಮತ್ತು ವಿಶ್ವದಲ್ಲಿರುವ ಇದೊಂದು ಪುಟ್ಟ ಜೀವನ. ಈ ವಿಶ್ವ ಎಷ್ಟು ರಹಸ್ಯಪೂರ್ಣ, ಇದು ಎಷ್ಟು ಮಿಸ್ಟೀರಿಯಸ್. ಈಗ ನೀವು ಸುಮ್ಮನೆ ಸಾಮಾನ್ಯವಾದ ಉದಾಹರಣೆ ತಗೊಳ್ಳಿ. ನೀವು ಮನೆ ಮುಂದೆ ಕಸ ಹಾಕ್ತೀರಿ, ಕಸದ ಗುಂಡೆ ಏನಿದೆ ಅದು ತಿಪ್ಪೆ. ಅದು ನೀವು ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊತೀರಿ. ಅದನ್ನು ಮುಟ್ಟಿದ್ರೆ ಇದು ಹೊಲಸೈತೆ ಅಂತ ಕೈ ತೊಳ್ಕೊತೀರಿ. ಅಂದರೆ ಯಾವುದು ಮುಟ್ಟಿದ್ರೆ ಕೈ ತೊಳ್ಕೊತೀರಿ, ಯಾವುದರ ಮಗ್ಗಲು ಹೋದ್ರೆ ಅದನ್ನು ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊತೀರಿ. ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದರೆ, ಯಾವ ತಿಪ್ಪೆಯನ್ನು ಮುಟ್ಟಿದ್ರೆ ಕೈ ತಗೊಳ್ತೀವಿ, ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊತೀವಲ್ಲ, ಅಂಥ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿ ನಿಲ್ತೈತೆಲ್ಲ. ಇದು ಸೃಷ್ಟಿಯ ವೈಚಿತ್ರ್ಯ. ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ. ದೇವರು ಈ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನು ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ. ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ, ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿಟ್ಟು ಕಳಿಸಿದ್ದಾನೆ ದೇವರು. ಈ ದೇಹ ಇದೆ. ನೀವೊಂದು ಮೋಟರ್ ಸೈಕಲ್ ತಗೊಂಡು ಹೋಗ್ತೀರ, ನೀವೊಂದು ಸೈಕಲ್ ತಗೊಂಡು ಬರ್ತೀರಿ, ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ. ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ. ಏನು ಬಹಳ ದೊಡ್ಡದಿಲ್ಲ, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ, ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ. ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದರಾಗ 9 ರಂಧ್ರಗಳಿಟ್ಟು ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ಇಟ್ಟನಲ್ಲ ದೇವರು. ಅವನ ವೈಶಿಷ್ಟ್ಯ ಎಂಥದ್ದು! ಈ ಸೃಷ್ಟಿ, ಈ ಜೀವನ, ಈ ದೇಹ, ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು. ಅಂದರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ. ಜಗತ್ತು ಗೊತ್ತಾಗಿಲ್ಲ, ಜೀವನವೂ ಗೊತ್ತಾಗಿಲ್ಲ. ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂಥದ್ದು. ಇದನ್ನು ಅರಿಬೇಕಲ್ಲ ಮನುಷ್ಯ. ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು. ಎಲ್ಲವನ್ನು ಅರಿತೇ ತಿಳಿದೇ ಬದುಕ್ತೀವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ. ಇದನ್ನು ಅರಿಬೇಕಾದ್ರೆ ಏನು ಮಾಡಬೇಕು, ತಿಳಿಬೇಕಾದ್ರೆ ಏನು ಮಾಡಬೇಕು? ನಮಗೆಲ್ಲರಿಗೆ ಅಪೇಕ್ಷೆ ಇದೆಯಲ್ಲ ಈ ಜೀವನ. ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ? ಯಾಕೆ ನಮಗೆ ಹುಟ್ಟಾತು? ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ? ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದಿಲ್ಲ. ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ.
ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ. ಈಗ ನೀವು ಒಂದು ಕಾಡಿನೊಳಗೆ ಹೋಗ್ತೀರಿ, ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ. ಆ ಕಡೆ ಹೋಗಬೇಕು, ದಾರಿ ಎಲ್ಲಿದೆ, ಊರಿಗೆ ಬಂದಿದ್ದೆಲ್ಲಿ, ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ. ಒಂದು ದಟ್ಟ ಅರಣ್ಯ ಇರ್ತದೆ. ಅವಾಗ ನೀವೇನು ಮಾಡ್ತೀರಿ ಅಂದ್ರೆ, ದಾರಿ ಗೊತ್ತಾಗಲಿಲ್ಲ ಅಂದ್ರೆ ದಾರಿ ತೋರ್ಸೋದು ಬೇಕಲ್ಲ. ಒಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ತ್ ತೆಗಿತೀರಿ. ಅಂದ್ರೆ ನಿಮಗೆ ಗೂಗಲ್ ಅರ್ತ್ ಏನು ಮಾಡ್ತದೆ, ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ತ್ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ. ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ, ಇದೊಂದು ದಟ್ಟ ಅರಣ್ಯ. ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ. ಅವರು ಗುರುಗಳವರು. ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ, 25 ವರ್ಷಗಳ ರಜತ ಸಮಾರಂಭ, ಏನೋ ಅದ್ಭುತವಾದ ವೇದಿಕೆ, ಎಷ್ಟು ಬಸ್ ನಿಂತಾವ. ಅವ್ರ ಬಸ್ ನೋಡೇ ಗಾಬರಿ ಅದು. ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು. ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು, ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಮ್ಮದು. ಮತ್ತು ಇಂಥ ಶಿಷ್ಯರು ಸಿಗೋದು ಕಷ್ಟ. ಗುರುಗಳಿಗೆ ಸಿಗ್ತಾರಿಲ್ಲಂತಲ್ಲ, ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲ್ಸಕ್ರಿ ಕೊಟ್ಟಿವಿ ಅಂದ್ರೆ, ನಾವು ಕೊಟ್ಟು ಕಲ್ಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ, ಇಲ್ಲಂತಲ್ಲ ನಾ ಹೇಳು. ಆದರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ. ಅವರ 25 ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ರು. ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು, ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ. ಈಗೊಂದು ಆಕಳಿರ್ತದೆ ನೋಡಿ, ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ, ಕೆಮ್ಮು ಬರ್ತೈತಿ, ನೆಗಡಿ ಬರ್ತೈತಿ, ಜ್ವರ ಬರ್ತಾವೆ. ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರ್ದಕ್ಕೆ ನಮಗೆ ನೆಗಡಿ ಬಂತ್ರಿ, ಜ್ವರ ಬಂತು ಅಂತೀವಿ ನಾವು. ಒಂದು ಆಕಳಿರ್ತೈತಿ, ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ, ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸು ಕಸ ತಿಂದೈತಿ, ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ, ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನ್ಯಾಗ ಬಂದಾಗ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ, ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ, ಅಮೃತ ಕೊಟ್ಟೈತದು. ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ. ಅವ ಗುರುತಾಯಿ ಆತ, ಅಷ್ಟೇ ಆತ. ಒಬ್ಬ ಗುರುತಾಯಿ ಈ ಸಮಾಜಕ್ಕೆ. ಅಂಥ ಗುರುಗಳ ರಜತ ಮಹೋತ್ಸವ ಇದು. ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ 25 ವರ್ಷಗಳಾಯ್ತು. ಒಬ್ಬ ಗುರು ಅಂತ ಯಾರಿಗನ್ನಬೇಕು? ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವನಿಗೆ ಗುರು ಅನ್ನಬೇಕು. ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವರಿಗೆ ಗುರುಗಳನ್ನಬೇಕು. ಮತ್ತು ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ, ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳ್ತಾವಲ್ಲ, ಅಂಥವರಿಗೆ ಗುರು ಅನ್ನಬೇಕು.
ಈಗ ನೀವು ನೋಡ್ರಿ, ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ, ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ಇಲ್ಲಿ ನಿಮ್ಮ ಸಾಹೇಬ್ರಿಗೆ ಕೇಳ್ರಿ, ಅವರು ವಿಧಾನಸೌಧದಾಗ ಬರೀ 200 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರೆ ಅವ್ರು. ನೀವು ಎಷ್ಟು 1000 ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತೀರಲ್ಲ. ಇದು ನಿಜವಾದ ಭಾರತ, ಇದು ಭಾರತ. ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ. ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ, ಅವ ಹೇಳ್ತಾನೆ, ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ. ಗುರು ಒಂದು ಸೂರ್ಯ ಎಲ್ಲದಾನಂದ್ರೆ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು. ನಾನಾ ನೀರು ಹಾಕಿ ಬೆಳೆಸಿನಂತ ತಿಳ್ಕೊಂಡು ಒಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ, ಮಗ್ಗು ಅರಳುವುದಿಲ್ಲದು. ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ. ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀವು ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದರೆ ಬರೋದಿಲ್ಲ. ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ, ಮೊಗ್ಗೆಯ ಪಕ್ಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ. ಆದರೆ ಎಲ್ಲೋ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು. ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ. ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ, ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ. ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು, ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು, ಅವರ ಮಾತು, ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ. ನೋಡಿ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತೀರಲ್ಲ, ಎಷ್ಟು ತಣ್ಣಗೆ ಕುಂತೀರಿ. ಅಂದರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು. ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವರು ಗುರುಗಳು. ನೀವು ಗುರುಗಳ ಹತ್ತಿರ ಕುಂತೀರಿ, ಇಷ್ಟು ತಣ್ಣಗೈತೆ ಮನಸ್ಸು. ನೀವು ನಿಮ್ಮ ಮನೆಯವ್ರ ಮಗ್ಗಲ್ ಕುಂದರಿ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು ತಾಪ ಏರಕ್ಕೆ ಶುರು ಮಾಡ್ತೈತೆ. ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನ್ನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗೆ ಜಾಡಿಸಿ ತಾಟು ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವಸ ಉಂಡಿದ್ದ ರಗಡಾಗೈತಿ, ಇದು ಒಟ್ಟ ಒಂದ ರುಚಿ, ನನಗೆ ಬೇಸರಾಗಿ ಹೋಗೈತಿದ್ದು, ನಿನಗೆ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟು ಒಗದ. ಆಕಿ ಯಾಕೆ ಹೋಗಿತ್ತು ಹಿಂಗೆ ತಾಟ್ ಅಂತ ಕೇಳಿದ್ಲು. ಏನು ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರಿಸಿ ಒಂದು ಕಪಾಳಕ್ಕೆ ಕೊಟ್ಲು. ಅಲ್ಲ, ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗದು ಬರ್ತಿ, ದಿವಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತೀಯಲ್ಲ, ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ನೀನು. ಇದು ಒಗದಂಗೆ ಅದು ಒಗಿಬೇಕಿತ್ತು ನೋಡೋಣ. ಅದು ಆದ್ರೆ ಕಂಠ ಪೂರ್ತಿ ಕುಡ್ದು ಬರ್ತೀಯಲ್ಲ, ನೀ ಪತಿ ಅಲ್ಲ, ನೀನು ಕಿತಾಪತಿ. ನೀನು ಕುಡ್ದು ಚಾಪತಿ ಆದಂಗೆ ಆಗೈತಿ, ಇನ್ನೊಂದು ದಿವ್ಸಕ್ಕೆ ನಾಪತ್ತೆನೇ ಅಕ್ಕಿ ನೀನು ಅಂತ ಹೇಳಿದ್ಲಕ್ಕ. ಅಂದ್ರೆ ಮನ್ಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತೇನು ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ. ಅಂಥ ಮಹಾನ್ ಗುರುಗಳ 25 ವರ್ಷಗಳ ರಜತ ಸಮಾರಂಭ. ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ, ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡ್ತಾನೆ. ಒಬ್ಬ ಗುರು ಹೇಗಿರಬೇಕು, ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು, ಶಿಷ್ಯ ಹೇಗಿರಬೇಕು, ಗುರುವಿನ ಜವಾಬ್ದಾರಿ ಏನು, ಅವನ ಕರ್ತವ್ಯಗಳೇನು. ಒಬ್ಬ ವಿಮರ್ಶಕ, ಒಬ್ಬ ದಾರ್ಶನಿಕ ಹೇಳ್ತಾನೆ, ಗುರು ಹೆಂಗಿರ್ತಾನೆ, ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಲೋಕ ಹಿತಶ್ಚರಂತಹ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಅವ ಶಾಂತವಾಗಿರಬೇಕು, ಶಾಂತವಾಗಿರಬೇಕು. ಈ ಸಮಾಜ ಅಂದಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ, ಒಮ್ಮೆ ತೆಗಳವ್ರು ಇರ್ತಾರ, ಒಮ್ಮೆ ಕಷ್ಟ ಬರ್ತವೆ, ಒಮ್ಮೆ ಸುಖಗಳು ಬರ್ತವೆ, ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ, ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ. ಏನೇ ಇರಲಿ ಜೀವನದಲ್ಲಿ, ಅದು ಕಷ್ಟವೇ ಬರಲಿ, ಅಪಮಾನವೇ ಬರಲಿ, ಸೋಲೇ ಬರಲಿ, ಬಡತನವೇ ಬರಲಿ, ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರವ ಗುರು ಆತಷ್ಟು. ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ. ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು? ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ. ಯಾರಿಗೆ ಬಂದಿಲ್ಲ ಅಂದ್ರೆ
ಒಬ್ಬ ಸತ್ತಾನ, ಇನ್ನೊಬ್ಬ ಹುಟ್ಟೇ ಇಲ್ಲಿ, ಇವರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆಲ್ಲರಿಗೆ ಕಷ್ಟಗಳು ಬರೋದ. ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ. ಅಂದರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ, ಅಪಮಾನವೇ ಬರಲಿ, ಸೋಲೇ ಬರಲಿ, ಬಡತನವೇ ಬರಲಿ, ಕಷ್ಟಗಳೇ ಬರಲಿ, ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ, ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ. ಇರಲಿಲ್ಲೇನು ಹಿಂದೆ ನೀವು ರಾಮಾಯಣ ನೋಡಿರಿ, ಮಹಾಭಾರತ ನೋಡಿರಿ, ಎಷ್ಟು ಕಷ್ಟಗಳಿದ್ದು. ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ್ಲು. ಒಂದು ಕಡೆ ಮಗನ ಹೆಣ, ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ. ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ. ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರೆ ಅವರಪ್ಪ ಕಾಡಿಗೆ ಕಳಿಸದಾತಗ. ನೀವು ಮದುವೆ ಮಾಡ್ಕೊಂಡು ಎಂದರ ಕಾಡಿಗೆ ಹೋಗಿರಿ, ನೀವೆಲ್ಲ ಊಟಿ, ಸಿಮ್ಲಾ, ಡಾರ್ಜಿಲಿಂಗಿಗೆ ಹೋಗಿರಿ. ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನರ ಕಷ್ಟ ಬಂದೈತೆ ನಿಮಗೆ ಹೇಳಿ. ಅಂದರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ. ಭಗವಂತನೇ, ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ, ಅವ ಸಂತ ಅಷ್ಟೇ, ಅವ ಶಾಂತ. ನಾವೇನು ಮಾಡ್ತೀವಿ, ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು, ದುಃಖ ಬಂತು, ಬರಲಿಲ್ಲೇನು? ಅವ ದುಃಖ, ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ, ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ, ನಾವು ದುಃಖ ತಾಳಲಾರ್ದಕ್ಕೆ ಮನೆ ಬಿಟ್ಟಿವಿ ಅಷ್ಟೆ. ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ, ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ. ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ, ದೇವ್ರ ಹತ್ರ ಹೋಗ್ತೀವಿ, ಯಾವ ದೇವ್ರು ಚಲೋ ಅದಾವ ನೋಡ್ತೀವಿ. ರಾಮನ ಗುಡಿಗೆ ಹೋಗ್ತೀವಿ, ರಾಮ ಅಂತಾನ, ಏನು ನಿಮ್ಮದ ಚಲೋ ಇತ್ತು, ನಮ್ಮದೇನು 14 ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ, ನಮ್ಮದು ಮತ್ತೆ ತ್ರಾಸಿತ್ತು. ರಾಮದೇವ್ರು ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೆವು. ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ, ಮಾರುತಿ ಕೇಳಿದೆ, ಯಾಕೆ ಬಂದಿಯಪ್ಪ? ಭಾಳ ಕಷ್ಟ ಐತಪ್ಪ ದೇವ್ರೆ, ನಾನು ಏನೈತಿ? ಏನಿಲ್ಲ, ಒಟ್ಟು ಕನ್ಯೆ ಹತ್ತುವಲ್ದು. ಅವ ಅಂದ ಮಾರುತಿ, ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು. ನೀ ಲಗ್ನ ಆದವ್ರು ಜಗಳ ಬಿಡ್ಸಕ್ಕೆ ಹೋಗಿ ನಾವು ಹಂಗೆ ಕುಂತೀವಿ, ಇನ್ನೂ ನಮ್ಮದು ಏನು ಹರ ಇಲ್ಲ ಶಿವ ಇಲ್ಲ, ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದವು. ಯಾರು ಗಣಪತಿ ಹತ್ರ ಹೋದ, ಅವ ಅಂದ, ಕೋಡಿ ಸುಮ್ಮನೆ ಆರಾಮಿರ್ಬೇಕು ನೋಡಿ, ನಾವು ಹೆಂಗೆ 5 ದಿವಸ ಇದ್ದು ಮಜಾದಾಗಿದ್ದು 1 ದಿವಸ ಹೋಗಿಬಿಡ್ತೀವಲ್ಲ, ಹಂಗೆ ಹೋಗಿಬಿಡೋದು ಅಷ್ಟೇ. ದೇವ್ರು ಏನು ಆಯುಷ್ಯ ಕೊಟ್ಟಾನ, ಆನಂದವಾಗಿದ್ದು ಹೋಗ್ಬೇಕಪ್ಪ, ಭಾಳ ತಲೆ ಕೆಡಿಸ್ಕೋಬಾರ್ದು ಅಂದವು. ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾವನು ತಡ್ಕೊಂತನಲ್ಲ, ತಾಳ್ಮೆ ಇದ್ದವನು ಗುರು. ಶಾಂತಃ ಮಹಾಂತಃ. ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು. ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು. ಗುರು ಅಂದ್ರೆ ಏನಲ್ಲ, ಯಾರ ಮನಸ್ಸು, ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ, ಕಾವ್ಯ ಹಾಕಬೇಕಂತಲ್ಲ, ಹಿಮಾಲಯಕ್ಕೆ ಹೋಗಬೇಕಂತಲ್ಲ. ಯಾರು ಹಸಿದವನಿಗೊಂದು ತುತ್ತು ಅನ್ನ, ನೀರಡಿಸಿದವನಿಗೊಂದು ಕಪ್ ನೀರ, ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನೋ 2 ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೇ, ಅದು ಗುರುತ್ವ. ಯಶ್ಯ ಯಶ್ಯ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ. ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಲ್ಲರನ್ನ ಯಾರು ನನ್ನವರು ಅಂತ ಅಪ್ಪುಗೊಂತಾರ ಅವರು ಗುರು ಆಗ್ತಾರಷ್ಟೆ. ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ. ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ, ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ, ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು. ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ, ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ, ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ. ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡಲಿಕ್ಕೆ ಹೋಗ್ತಿದ್ದವನು. ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಅಡ್ಡಾಡ್ತಿದ್ದ. ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ, ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ.
ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ, ನನ್ನ ಮನೆ ಮುಂದೆ ಎಂಥಿಂಥ ಶ್ರೀಮಂತರು ಬಂದು ನಿಂದಿರ್ತಾರ, ನಾ ಯಾರಿಗೆ ಕರೆದಿಲ್ಲ, ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ, ನೀ ನನ್ನ ಮನ್ಯಾಗ ಬಾ ಒಳಗೆ, ನೀ ನನ್ನ ಮನ್ಯಾಗ ಬಂದ್ರೆ ಈ ಭಿಕ್ಷಾ ಬೇಡೋದು ಹತ್ತೋದಿಲ್ಲ, ನಿನಗೆ ಅನ್ಯಾಕ, ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದಾಗ್ತದೆ. ನರ್ತಕಿ ಅಂತಾಳೆ ಮನ್ಯಾಗ ಬಾ ನೀನು. ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷಾ ಕೇಳಬೇಡ, ನನ್ನ ಮನ್ಯಾಗ ಬಂದ್ರೆ, ನನ್ನ ಮನ್ಯಾಗ ನೀ ಬಂದ್ರೆ ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದು. ಆವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ಸಮಯ ಬಂದಾಗ ಬರುವೆ. ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕೆಗೊಂದು ರೋಗ ಬಂತು, ನರ್ತಕಿಗೆ. ರೋಗ ಬಂದ ಮೇಲೆ ಊರನ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು, ಸಂಪತ್ತು ಕಸ್ಕೊಂಡ್ರು, ಬಡಗಿ ತೊಗೊಂಡು ಹೊಡೆದ್ರು, ಕಲ್ಲು ತೊಗೊಂಡು ಒಗೆದ್ರು. ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ 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 ನರ್ತಕಿ ಬಿದ್ದಿದ್ಲು. ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ. ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಷ್ಟು ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ನೇವರಿಸ್ತಾನೆ. ಅವಾಗ ಆಕಿ ಬಿದ್ದಿರಿ, ಯಾರೋ ಹೊಡೆದು ಜನ ಹೊಡೆದಿದ್ರು, ಮೈತುಂಬ ರಕ್ತ ಹರಿತಿತ್ತು, ಬಟ್ಟೆ ಹರಿದಿದ್ದು, ನೆರಳ್ತಾ ಬಿದ್ದಂಥ ನರ್ತಕಿ ಹಿಂಗೆ ದಿಟ್ಟಿಸಿ ನೋಡ್ತಾಳ. ಅವನು ನೋಡಿ ಕೇಳ್ತಾಳ, ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದೆ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿ ಅಲ್ಲೇನು ನೀನು? ಆವಾಗ ಆಕೆ ಹೇಳ್ತಾಳ, ಹೌದು, ನಾನು ಉಪಗುಪ್ತ ಸನ್ಯಾಸಿ, ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ. ಆ ನರ್ತಕಿ ಹೇಳ್ತಾಳೆ, ಅಲ್ಲ, ನನ್ನ ಹತ್ರ ಸೌಂದರ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ಆವಾಗ ನೀ ಬಾ ಅಂದ್ರೆ ಬರಲಿಲ್ಲ. ಸಂಪತ್ತಿತ್ತು, ಸೌಂದರ್ಯ ಇತ್ತು, ಆವಾಗ ಎಲ್ಲಾನು ಇತ್ತು, ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ, ಈಗ ಯಾಕೆ ಬರಕ್ಕೆ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ. ಆವಾಗ ಸನ್ಯಾಸಿ ಅಂತಾನ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ. ಇದು ಸನ್ಯಾಸ ಧರ್ಮ. ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತವನು ನಿಜವಾದ ಗುರು ಆಗ್ತಾನೆ. ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ, ವಸಂತವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾಂಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಅಂದ್ರೆ, ಈಗ ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ. ಯಾಕೆ ಆಗ್ತಾಳೆ ಅಂದ್ರೆ ಆಕಿಗೆ ನೀವು ತಾಳಿ ಕಟ್ಟಿರಿ, ತಾಳಿ ಕಟ್ಟಿದ್ದಕ್ಕೆ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದರೆ ಒಬ್ಬ ಸನ್ಯಾಸಿ ಏನಿದ್ದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗೆ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನೂ ಬೆಳೆದಾನ, ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ್ಯಾನ. ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ. ಒಬ್ಬ ಯೋಗಿ ಅಂದ್ರೆ ಅವ ತಾನು ಬೆಳೆಯುವುದಷ್ಟೇ ಅಲ್ಲ, ತನ್ನ ಸಮಾಜವನ್ನು ಬೆಳೆಸಬೇಕು, ಉಪಯೋಗಿ ಆಗಬೇಕು. ಒಬ್ಬ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರೆ, ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವವನು ಯೋಗಿ ಆಗುವುದಿಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ, ಲೋಕೋಪಯೋಗಿ ಅವನಿಗೊಬ್ಬ ಗುರು. ಲೋಕಕ್ಕೆ ಉಪಯೋಗಿ ಆಗಬೇಕು. ಒಂದು ಸಮಾಜದ ಮನಸ್ಥಿತಿ ಏನಿದೆ, ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ, ವೈಚಾರಿಕವಾಗಿ, ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು, ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು. ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು. ನಾನು ಸಣ್ಣವರಲ್ಲ, ನಾವು ಕನಿಷ್ಠ ಅಲ್ಲ, ನಾನು ಕೀಳಲ್ಲ, ನೀನು ದೊಡ್ಡವ, ನೀನು ಅತ್ಯಂತ ಉತ್ಸಾಹಿ, ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ, ಅವ ನಿಜವಾದ ಗುರು ಆಗ್ತಾನೆ. ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ, ಯಾರೂ ಶ್ರೇಷ್ಠ ಅಲ್ಲ,
ಈ ಜಗತ್ತೇನಿದೆ, ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ, ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ದೇವನ ಮಕ್ಕಳಷ್ಟೇ. ಇಟ್ ಈಸ್ ಎ ಡಿವೈನ್ ಪಾರ್ಕ್. ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ಎಲ್ಲರೂ ದೇವನ ಮಕ್ಕಳಷ್ಟೇ. ಅಲ್ಲಮ ಅಂತಾನೆ, ಭೂಮಿ ಆಕಾಶ ಒಂದು ಜೀವನದುದರ, ಇಲ್ಲಿ ಘನವೇನು ಘನವೆನ್ನದವಂಗೆ, ಕಿರಿದೇನು ಕಿರಿದೆನ್ನದವಂಗೆ. ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತೇನು? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ. ಸೂರ್ಯ ಜಗತ್ತನ್ನು ಬೆಳಗಬಹುದು, ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ, ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ. ಏನು ಹೂವು ಭಾಳ ಚಲೋ, ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ. ಹೂವು ಮುಖ್ಯ, ಬೇರು ಮುಖ್ಯ ಜಗತ್ತಿಗೆ. ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು, ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರೆ, ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲು, ಆದರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ ಇಡಬೇಕು. ಇಡದೇ ಇದ್ರೆ ಅದು ಕುಂಟತೈತದು ಅಷ್ಟೇ. ಎಲ್ಲವೂ ಬೇಕಾಗ್ತದೆ. ಇಲ್ಲಿ ಯಾರೂ ಸಣ್ಣವರಲ್ಲ. ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ, ನಾವು ದೊಡ್ಡವರು ಈ ಜಗತ್ತಿನಲ್ಲಿ, ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು. ಯಾರೂ ಸಣ್ಣವರಲ್ಲ. ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರ್ದು. ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು. ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳಿ. ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು, ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿದ್ದ. ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳಿದ್ನಂತ ಹುಡುಗಿಗೆ, ನೋಡವ ಮತ್ತು ನಿನಗೆ ವರ ನೋಡಕತ್ತೀವಿ, ಅಲ್ಲಿ ನಮಗೆ ಗೊತ್ತಿಲ್ಲಾರ್ದ ಮಂದಿಗೆ ಏನು ಹುಡುಕೋದು, ನಮ್ಮ ಓಣ್ಯಾಗ ಮತ್ತು ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ, ಕಲ್ಲು ಹೊಡಿಯೋ ಹುಡುಗನ ಮದುವೆ ಆಗುವ ಅಂತ. ಅವಾಗ ಹುಡುಗಂತೂ ನಾ ಕಲ್ಲು ಹೊಡೆಯೋ ಹುಡುಗಿಗೆ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತರಿರ್ಬೇಕು, ಅಂಥವ್ನ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ, ಮತ್ತು ನಮಗೆ ಕಲ್ಲು ಹೊಡೆ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲು ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು, ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಲ್ಲ ನಾನು, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳಿದ್ದು, ಬೇಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳಿದ್ಲಕ್ಕೆ. ಚಂದಮಾಮ ನೀ ಭಾಳ ಚಂದ ಕಾಣ್ತೀನಿ, ನಿನಗೆ ಮದುವೆ ಆಗ್ತೀನಿ. ಅವ ಚಂದ್ರಂದ, ನೋಡವ ನಮಗೇನು ನೋಡೋಕ್ಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ, ನಮ್ಮ ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಗೆ ಮದುವೆ ಆಗ. ಅವ ಸೂರ್ಯನಿಗೆ ಕೇಳಿದ್ಲಕ್ಕಿ. ಅವ ಸೂರ್ಯ ಅಂದ, 15 ಲಕ್ಷ ಕಿಲೋಮೀಟ್ರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು, ಆ ತಾಪಕ್ಕೆ ನೀನು ನನ್ನ ಮದುವೆ ಆಗ್ತೀವ, ಬೇಡ. ಮತ್ತು ಅಷ್ಟೇ ಅಲ್ಲ, ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರೂ ಒಂದು ಮೋಡ ಅಡ್ಡ ಬಂತು ಅಂದ್ರೆ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರೆ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತು. ಮೇಘದೇವನಿಗೆ ಕೇಳಿ, ಅಲ್ಲ ನಿನಗೆ ಮದುವೆ ಆಗಬೇಕಂತ ಮಾಡೀನಿ. ಅವಾಗ ಮೇಘದೂತ ಹೇಳ್ದ, ಮೇಘದೇವ ನಮ್ಮದೇನು ಬೇಡವ, ನಮ್ಮದೇನು ಶಕ್ತಿವಂತರ ನಾವು ಅಲ್ಲ, ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರೆ ಮೋಡಗಳು ನಾವು ಎಷ್ಟೇ ಫೋರ್ಸಾಗಿ ಹೋಗಲಿ, ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು, ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ, ನೀ ಮದುವೆ ಆಗೋದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ. ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳ್ದ, ಅಲ್ಲ ನೀ ನನಗೆ ಮದುವೆ ಆಗಿ, ನೀ ಭಾಳ ಶಕ್ತಿಶಾಲಿ ಅಂತಾರ. ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ, ನಾವೇನು ಶಕ್ತಿಶಾಲಿ ಅಲ್ಲ, ಆ ಕಲ್ಲು ಹೊಡೆ ಹುಡುಗ ಬಂದಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿಯಾಗಿ ಹೋಗಿಬಿಡ್ತೀವಿ ನಾವು. ನೀ ಮದುವೆ ಆಗೋದಿದ್ರೆ ನಿಮ್ಮ ಓಣ್ಯಾನ ಕಲ್ಲು ಹೊಡೆ ಹುಡುಗಾಗ ಅಷ್ಟೇ, ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ. ಅಂದರೆ ಯಾರೂ ಸಣ್ಣವರಿಲ್ಲ, ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ. ಅದಕ್ಕೆ ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರಿವನ್ನು, ವಿಚಾರವನ್ನು, ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ. ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು, ಶಾಂತಿಯನ್ನು ತುಂಬುವುದು, ಏಳಿಗೆಯನ್ನು ತುಂಬುವುದು, ಅಭಿವೃದ್ಧಿಯನ್ನು ತುಂಬುವುದು, ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ, ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ. ನಿನ್ನಲ್ಲಿ 2 ರೂಪಾಯಿ ಇತ್ತು ಅಂದ್ರೆ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡಿ,
1 ರೂಪಾಯಿದು ಪುಸ್ತಕ ತಗೋ ನೀನು. ನಿನ್ನ ಹತ್ರ 2 ರೂಪಾಯಿ ಇತ್ತು ಅಂದ್ರೆ 1 ರೂಪಾಯಿ ಊಟ ಮಾಡು, ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದ್ದು ಪುಸ್ತಕ ತಗೋ. ಯಾಕಂದ್ರೆ 1 ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ. 2 ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗೆ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ. ಪುಸ್ತಕ, ಶಿಕ್ಷಣ ಅಷ್ಟು ಮುಖ್ಯ. ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ, ಸಮಾಜ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ, ದೇವರೆಲ್ಲದಾನ, ಹೀ ಈಸ್ ದೇರ್. ಯು ಶುಡ್ ನೆವರ್ ಸೀಕ್ ಹಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್. ದೇವರನ್ನ ಗತ್ತಲೆಯ ಗರ್ಭಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ. ಓಪನ್ ದ ಐಸ್. ನಿನ್ನನ್ನು ಕಣ್ಣು ತೆಗೆದು ನೋಡು ಒಂದು ಕ್ಷಣ. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ. ಹೀ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್, ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದಿ ಹಾರ್ಡ್ ಸ್ಟೋನ್ಸ್. ಹೀ ಈಸ್ ವಿತ್ ದೆಮ್ ಇನ್ ಸನ್ ಆ್ಯಂಡ್ ಇನ್ ಶಾವರ್. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ. ದೇವನು ಎಲ್ಲಿದ್ದಾನಂತಂದ್ರೆ ಬಿಸಿಲು ಮಳೆಗೆ ಲೆಕ್ಕಿಸದೆ ದುಡಿಯುವ ರೈತನ ನೇಗಿಲಿನೊಳಗೆ, ಕಷ್ಟಪಟ್ಟು ಕಲ್ಲು ಒಡೆದು ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗೆ ದೇವರಿದ್ದಾನೆ. ಅದು ದೇವರ ನಿವಾಸ. ಅದು ಹೀ ಈಸ್ ದೇರ್ ವಿತ್ ದೆಮ್ ಇನ್ ಸನ್ ಆ್ಯಂಡ್ ಇನ್ ಶಾವರ್. ದೇವನು ಎಲ್ಲದರಲ್ಲಿದ್ದಾನೆ. ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ದೇವ ಪೂಜೆ, ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ. ದೀನ ದಲಿತನಿಗೆ, ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ, ಅಕ್ಷರ, ಅರಿವು, ಆಶ್ರಯ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ. ಪೂಜಾ ಅಂದರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದ ಪೂಜೆ ಅಲ್ಲ. ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ. ಬಸವಣ್ಣವ್ರಿಗೆ ಕೇಳಿದ್ರಂತೆ ಯಾರೋ, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನು ಮಾಡಿದ್ರೆ ದೇವ ಪೂಜೆ ಅಂತೀರಲ್ಲ, ದೇವ್ರು ನಾವೇನು ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳ್ರಿ ನಮಗೆ. ಜನ ಕೆಳಗದಾರ, ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ. ಅವಾಗ ಬಸವಣ್ಣವ್ರು ಅಂತಾರೆ, ನೋಡ್ರಿಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ. ಒಂದು ತೆಂಗಿನ ಗಿಡಕ್ಕೆ ತೆಂಗಿನಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರೂ ಸಕ್ರೆ ನೀರು ಅದಕ್ಕೆ ತುಂಬಿಲ್ಲ, ಯಾರೂ ಸಕ್ರೆ ನೀರು ತುಂಬಿಲ್ಲ. ನೀರು ಹಾಕಿದ್ದು ಬೇರಿಗೆ ಹಾಕಿರಿ. ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನಕಾಯಿಗೆ ಹೆಂಗೆ ಮುಟ್ಟೈತೋ ಹಂಗೆ ಈ ಜಗತ್ತಿನೊಳಗಿರುವ ಜನರನ್ನು, ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು ಅಂತ. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲವಿಸಿತ್ತು ನೋಡ. ಅದು ನಿಜವಾದ ಸೇವೆ. ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಟಿಕೊಂಡು 25 ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು. ಯಾಕಂದರೆ ಒಬ್ಬ ಸನ್ಯಾಸಿಯಾಗಿ 25 ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೇಟ್ ಶ್ರೀ ಗುರುಗಳಂದ, ಅಂದ್ರೆ ಧನ್ಯವಾದಗಳು ತಮಗ ಅಂದ. ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು. ಇಲ್ಲ, ನೀವು ನಮ್ಮ ಮಠಕ್ಕೆ ಆಗಿ 1 ವರ್ಷ ಆಯ್ತು, 1 ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ. ಅದಕ್ಕೆ ನಾ ಅವನಿಗೆ ಹೇಳಿದೆ, ನೀವು ನಮಗೆ ಹೇಳೋದು ಬೇಡಪ್ಪ, ನಾವ ನಿಮಗೆ ಧನ್ಯವಾದ ಹೇಳ್ತೀವಿ. ಅವ ಭಕ್ತ ಕೇಳ್ದ, ಅಲ್ಲ 1 ವರ್ಷ ಆಗಿದ್ದು ನಿಮಗೆ ಹೇಳಬೇಕು, ನೀವು ಉಲ್ಟಾ ನಮಗೆ ಯಾಕೆ ಹೇಳಕತ್ತೀರಿ? ಅಲ್ಲ, 1 ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ, 1 ವರ್ಷ ಸುಮ್ಮನೆ ಮಠದಾಗ ಇರಾಕೆ ಬಿಟ್ರಲ್ಲ, ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ. ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗೆ. ಒಬ್ಬ ಸನ್ಯಾಸಿ, ಈಗ ನಿಮ್ಮ ಮನ್ಯಾಗ ಮಕ್ಕಳಿರ್ತಾರೆ, ಮಕ್ಕಳು ನಿಮ್ಮ ತೊಡೆ ಮೇಲೆ ಹೇಸಿಗೆ ಮಾಡ್ಕೊತಾರೆ, ಹೊಲಸು ಮಾಡ್ತಾರೆ. ನನ್ನ ಮಗ ಹೇಸಿಗೆ ಮಾಡ್ಯಾನಂತ ತಿಳ್ಕೊಂಡು
ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರೂ ಭೂಮಿ ಮೇಲಿಲ್ಲ. ಆದರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗೆ ನಿಮ್ಮ ಮಕ್ಕಳನ್ನು ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ, ಸ್ವಾಮಿಗಳು ಅಂದರೆ ಸಮಾಜದ ಮಕ್ಕಳು, ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸ್ಕೋಬೇಕಾಗ್ತದೆ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ. ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂಥ ದೊಡ್ಡದು ಅಂದ್ರೆ, ನಾವೆಲ್ಲರೂ ಮನೆಯಾಗಿದ್ದಿದ್ರೆ ಬರೀ ಇಬ್ಬರು ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು. ಇವತ್ತು ಸನ್ಯಾಸಿ ಆಗಿದ್ದಕ್ಕೆ ಸಮಾಜದ 1000 ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ. ಅಂಥ ಒಬ್ಬ ಗುರುಗಳು, ಅವರ ಹೆಸರೇ ಸಿದ್ಧರಾಮ, ಇಮ್ಮಡಿ ಸಿದ್ಧರಾಮ ಅವರು. ಸಿದ್ಧ ರಾಮ, ಸಿದ್ಧ ಅಂದ್ರೆ ರೆಡಿ, ಅದರ ಅರ್ಥ ಎವರ್ ರೆಡಿ. ರಾಮ ಅಂದ್ರೆ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನೆ, ತಾನೂ ಸಂತೋಷವಾಗಿರ್ತಾನ, ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ, ಅವ ರಾಮ. ಸಿದ್ಧ ಅಂದ್ರೆ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು, ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು. ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ, ನಿಮ್ಮ ಭಕ್ತರು ಕೂಡಿದ್ರಿ ಅಂದ್ರೆ ಅವ 100 ಮಡಿ ಸಿದ್ಧರಾಮ, ಅವ 100 ಮಡಿ ಸಿದ್ಧರಾಮ, 1000 ಮಡಿ ಸಿದ್ಧರಾಮ. ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ್ದು ನಡೆದಿದೆ. ಇದು ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದ